ಬಂದು ಬರುತ್ತಿದೆ ನನ್ನ ಜೊತೆಯಲ್ಲಿ. ಫೈನಲಿ ನಾವು ಇಲ್ಲಿಗೆ ಬಂದ್ವಿ. ಯಾರಿದ್ದಾರೆ? ತುಂಗಾ ತೀರದಿ ನಿಂತ ಯತಿವರ ನ್ಯಾರೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲ ಬೇಗ ದರ್ಶನ ಮಾಡಿ ಬರುವ ಅಂತ ಹೇಳಿ ಜನ ಸಾಗರ ನೋಡುವಾಗ ತಲೆ ಬಿಸಿ ಆಯ್ತು. ಕ್ಯೂ ನೋಡ್ರಿ, ಇದೇನ್ರಿ ಕ್ಯೂ? ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ. ಇದ್ಯಾವ್ದ ಪಾಪು? ಅಕ್ಕಂದು ನಾನು ಬರೋದೇ ಕಷ್ಟದಲ್ಲಿ. ನೋಡಿ, ನನ್ನ ಮಗಳಿಗೆ ಇಷ್ಟು ರಶ್ ಅಲ್ಲಿ ಕೈಯಲ್ಲಿ ಇಟ್ಕೋಬಾರ್ದಂತ, ಒಳ್ಳೆ ನಿಲ್ಬೇಕಂತ. ಹಾಯ್ ಹಾಯಾಗಿರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು. ನನ್ನ ಗಂಡ ನೋಡ್ತಾ ನೋಡ್ತೇನೆ ಬರ್ಲೇ ಇಲ್ಲ. ಮಂತ್ರಾಲಯದಲ್ಲಿ ಹೇಗಿದೆ ಏನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಈಗ ಗಂಟೆ 8 ಗಂಟೆ ಆಗಿದೆ. ಈಗ ಇಲ್ಲಿಂದ ಎಷ್ಟು ಉದ್ದಕ್ಕೆ ಆ ಕಡೆ ರೋಡಲ್ಲಿ ಈ ಕಡೆ ರೋಡಲ್ಲಿ ಸೈಡಲ್ಲೆಲ್ಲ ಗಾಡಿಗಳು ನಿಲ್ಸಿದ್ದಾರೆ. ಸುಮಾರು ಒಂದು 500 ಮೀಟರು ನಾವು ಈಗ ನಡ್ಕೊಂಡು ಹೋಗ್ಬೇಕು ಅಷ್ಟು ಉದ್ದಕ್ಕೆ. ಯಾಕಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಆಗಿರುತ್ತೆ. ಶರಣಗತ ಪುರಿವಾ ಸಾರಂಗ ಪಾಣಿಗೋ, ವರಗಳ ನೀವಾ ಶ್ರೀನಿವಾಸಗೋ. ಜಗಜ್ಜಿಕ ಅನ್ಸೆ ಚಿಕ್ಕಮ್ಮನ್ ಫೋಟೋ ಆಯ್ತಾ? ರೊಮ್ಯಾನ್ಸ್ ಅಲ್ಲ ಗೊತ್ತವೇ, ಆದ್ರೆ ಮಕ್ಕಳು ಬೇಡ ನಿಮಗೆ? ಮಕ್ಕಳ ದೊಡ್ಡ ಇದ್ದಾರಲ್ಲ ಅವರವರಷ್ಟೇ ಇರ್ತಾರೆ. ಮಾಡಬೇಕು. ಮಾಮನಿಗೆ ಅವ್ರ ಜಯಂತಿ ಅತ್ತೆ ಬರ್ಲಿಲ್ಲ ಅಂತ. ಇದಾಯ್ತು ಬೇಕಲ್ಲ. ಜಯಂತಿ ಅತ್ತೆ ಬರ್ಲಿಲ್ಲ ಅಂತ ಇವರಿಗೆ ಬೇಜಾರು. ಇಂಚೆ ಬಂದೋಡು ನಿಕ್ಲೆ ಇಂಚೆ ಮಾಡ್ತಾರೆ. ನಿಕ್ಲೆ ಬುಕ್ಕ ಎಲ್ಲ ಎತ್ತೇರೆ ಆಪುಜಿ ಬುಲ್ಪು ಗಾಡಿ. ನಿಮಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ನೋಡಿ. ಆಗಂತ ಜಯ ಓಲಲ್ಲ ಜಯ ದಾದಾ ಅಕ್ಲೆ ಪ್ರೀತಿ ಪಂದೆ ಒಂಜೆ ಬಡ ದಿಪ್ಪು ನಕ್ಲೆ ಏತು ಪ್ರೀತಿ ಏತು ಮೋಕೆ ಇಲ್ಲಿ ನಡೆಯುದು ನೋಡು. ಹಾಗೆ ನಾನು ನಡೀತೇನೆ. hours later. ಮಾಮ ಅಷ್ಟು ಬೈದ್ರಿ, ಈಗ ಹೋಗಿ ಈ ತಿಂಡಿ ತಿಂತಿದ್ದಾರೆ. ಬೇಗ ಬರ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ಲರಿಗೆ ಬೈದ್ರು. ನೋಡಿದವರು ಹೋಗಿ ಇಡ್ಲಿ ತಿಂತಿದ್ದಾರೆ. ಅವರು ನವ ದಂಪತಿಗಳು 2 ತಿಂಗಳಲ್ಲಿ. ಅವ್ರು ಇನ್ನೂ ಬರ್ಲಿಲ್ಲ. ಮಾಮ ಚಿಕ್ಕ ಸ್ವಲ್ಪ ಮುಂದೋಗಿ ನಿಲ್ಲೋಣ ಅಂತ, ಯಾರು ಬರಲೇ ಇಲ್ಲ. ಏನ್ ಭಾರಿ ಬಿಸಿಲಿದೆ ಇಲ್ಲಿ. ಬನ್ನಿರಾ, ಭಾರಿ ಬಿಸಿಲು ನಿಮಗೆ. ನಂಗೆ ಮಾಮ ಫಸ್ಟ್ ಟೈಮ್ ಅಂತ ಹೇಳಿದೆ ಆಶ್ಚರ್ಯ ಆಯ್ತು. ಬಿಹಾರಗೂ ಡೆಲ್ಲಿಗೆ ಪೂರ ಹೋಗ್ತೇನೆ. ರಾಯರ ನಡುವೆ ಹಿಂದೆ ಫಸ್ಟ್ ಟೈಮ್ ಮಗಳದ್ದು ಒಂದು ಮದುವೆ ಸಂದರ್ಭ ಸಹ. ಹೌದು, ಅದು ಏನೋ ಇದೇನಂದ್ರೆ 25 ವರ್ಷ ಆದ್ಮೇಲೆ ಇಬ್ರು. ತುಂಗಾ ತೀರದಿ ನಿಂತ ಯತಿವರ ನ್ಯಾರೇ. ಬೇಡಮಯ್ಯ 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 ಹೋಗದೆ ನಾನು ನಡೆದಿದ್ದೆ ದಾರಿ. ಕಾಣಮ್ಮ ಕಾಣಮ್ಮ. ಎಲ್ಲಿದ್ದಾರೆ ಮಾಮಂದು ಗಮ್ಮತ್ ಉಂಟಾಯ್ತು ಸುಂದರಮ್ಮ. ನಂಗೆ ಹಸಿ ಆಗ್ತದೆ, ನಾನು ಇಡ್ಲಿ ತಿಂತೇನೆ ಆಯ್ತಾ. ಹೋದ್ರೆ ಅಪ್ಪ ಹೇಳಿದ್ರು ಏನ್ ಎದುರಿಸ್ಬೇಕು ಗೊತ್ತುಂಟಾ, ನಾಡ್ದು ಸೋಮವಾರ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನಿಮಗೆ ಅಂತ ಎದುರಿಸ್ಬೇಕು. ನೋಡಿದ್ರೆ ಅಪ್ಪ ಸಲ್ಲಿ ಗುರ್ತ ಸಿಗ್ತದೆ ಅಂತ ಹೇಳಿ ಅವನ್ ಸಮಸ್ಕ ಮುಚ್ಚಿದ್ದೇನೆ. ಎಂತ ತಿಂಡಿ ಮಾಡಿ ಹೋಗುದಾ?
ಆಮೇಲೆ ಮಾಡ್ಬೋದಾ ತಿಂಡಿ? ಹಾಗಾದ್ರೆ ಹೋಗು. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಸಿವೆ ಆಗ್ತಾ ಇತ್ತು ನಮಗೆ. ಒಂದು ಕಡೆ ಚಹಾ ಕುಡಿದು ಹೋಗುದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆವು. ಆಮೇಲೆ ಅವರು ಹೇಳಿದ್ರು ಇಲ್ಲ ಬೇಗ ದರ್ಶನ ಮಾಡಿ ಬರುವ ಅಂತೇಳಿ. ಜನಸಾಗರ ನೋಡುವಾಗ ತಲೆ ಬಿಸಿ ಆಯ್ತು. ಕ್ಯೂ ನೋಡ್ರಿ, ಇದೇನ್ರಿ ಕ್ಯೂ? ಹಾ ಲೇಟ್ ಆಗ್ತದೆ, ಮಧ್ಯಾಹ್ನ ಆಗ್ತದೆ. ತಿಂಡಿ ಎಂತ ಮಾಡುದು? ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಫೈನಲಿ ನಾವು ಇಲ್ಲಿಗೆ ಬಂದ್ವಿ. ಯಾರಿದ್ದಾರೆ? ಸಂಡೇ ಆಗಿರೋದ್ರಿಂದ ಇಷ್ಟು ರಶ್ ಇದೆ. ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಈಗ ಸುಮ್ಮನೆ ಇದ್ದಾಳೆ, ಸ್ವಲ್ಪ ಮುಂದೆ ಹೋಗಿ ಇರಿಟೇಷನ್ ಆಗ್ಬೋದು. ಇಲ್ಲೇ ಇದ್ದಾಳಲ್ಲ, ಈಗ ಅವಳು ಪ್ರಸಿದ್ಧಿ ಕೂಗ್ತಾಳ ಅಂತ. ಎಂತಕ್ಕೆ ಹಾಗೆ ದೇವ್ರನ್ನ ಹಾಗೆ ನೋಡ್ಬೇಕಾ? ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಅಪ್ಪ ಇದ್ಯಾವುದ ಪಾಪು? ಅಕ್ಕಂದು ನಾನು ಬರೋದೇ ಕಷ್ಟದಲ್ಲಿ. ನಾನು ಬಿಸಿಲಿಗೆ ವ್ಯವಸ್ಥೆ ಮಾಡಿದ್ದೆ ನೋಡಿ ಇವರಿಗೆಲ್ಲ. ಇಲ್ಲ ಇದ್ದಾರೆ. ಸುಖವನ್ನೇ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ. ನಮ್ಮನ್ನು ಕಷ್ಟ ಅನುಭವಿಸಿದ್ರು ರಾಯರು. ಅಂದರೆ ನಮ್ಮ ನೋಡಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ಒಂದು ಗೊತ್ತಾಯ್ತು. ನಮ್ಮೊಟ್ಟಿಗೆ ಒಂದು 4 ಜನ ಇದ್ರು. ಅವ್ರು ಪಾಪ ನಿನ್ನೆ ಬಂದಿದ್ರಂತೆ. ನಿನ್ನೆ ಬಂದವರು ನಿನ್ನೆ ಏಕಾದಶಿ ಆದದ್ರಿಂದ ಅಲಂಕಾರ ಸಹ ಇರಲಿಲ್ಲ, ಪ್ರಸಾದ ಸಹ ವಿತರಣೆ ಇರಲಿಲ್ಲ ಅಂತ ಹೇಳಿದರು. ಹಾಗಾಗಿ ಅವ್ರು ಇವತ್ತು ಪುನಃ ಬಂದರು. ಇವತ್ತು ಹೇಳಿ ನಿನ್ನೆ ನಮಗೆ ಆರಾಮಿತ್ತು, ಇವತ್ತು ನೋಡಿದರೆ ಕಾಲಿಡಲಿಕ್ಕೆ ಜಾಗ ಇಲ್ಲ ಅಂತ. ಎಲ್ಲರಿಗೆ ದರ್ಶನ ಇದೆ, ದಯವಿಟ್ಟು ನೂಕು ನುಗ್ಗಲು ಮಾಡಬೇಡಿ. ಸಣ್ಣ ಸಣ್ಣ ಮಕ್ಕಳು ಅವರೇ ನೂಕು ನುಗ್ಗಲಲ್ಲಿ ಒಳಗಡೆ ಇದ್ದಾರೆ. ಮಕ್ಕಳಾಗಿ ಬಂದವರು ನೂಕು ನುಗ್ಗಲು ಮಾಡಬೇಡಿ. ರಾಘವೇಂದ್ರ. ಬಹುಶಃ ವೀಕ್ ಮಿಡ್ಲ್ಸ್ ಈಗ ಜನ ಜಾಸ್ತಿ ಇದ್ದಾರೆ. ನಿನ್ನೆ ಏಕಾದಶಿ, ಹಾಗಾಗಿ ನಿನ್ನೆ ದರ್ಶನ ಮಾಡಕ್ಕೆ ಆಗದೆ ಇರೋರೆಲ್ಲ ಇವತ್ತು ಬಂದಿದ್ದಾರೆ. ಪುರಂದರ ವಿಠಲ ರಾಯನಿಗೋ, ಪುರಂದರ ವಿಠಲ ರಾಯನಿಗೋ, ರಾಯನಿಗೋ ವಿಠಲ ರಾಯನಿಗೋ. ನಕ್ಷತ್ರ ಇದ್ದದಕ್ಕಾಯ್ತು, ಇಲ್ಲಾಂದ್ರೆ ಇವಳು ಇಷ್ಟೊತ್ತಿಗೆ ಕೂಗ್ಲಿಕ್ಕೆ ಶುರು ಮಾಡ್ತಿರ್ಲಿ. ಒಬ್ಬ ಎಂತ ಕೇರಿಂಗ್ ಮಾರ ಇವಳದು. ಓ, ನೀವು ಎಂಗೇಜ್ಮೆಂಟ್ ಆದ ಹುಡುಗಿ ನೀವೇ ಅಲ್ಲ? ಅದೆಲ್ಲಿಂಟು ನಿಮ್ಮ ತಂಗಿ? ಅದನ್ನೊಂಚೂರು ಹುಷಾರು. ಇಲ್ಲಿದೆ. ಸುತ್ತಾಗಿ ಬರ್ಬೇಕಪ್ಪ. ಇಲ್ಲೊಂದು ಸುತ್ತ ಆದ್ವಿ, ಇಲ್ಲೊಂದು ಸುತ್ತು. ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಒಂದು ಜಿಗ್ಜ್ಯಾಗ್, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಈಗ ಇಲ್ಲಿಗೆ. ಅಲ್ಲಿ ಮಕ್ಕಳಿಗೆ ಸಹ ಬಿಡ್ತಾರೆ ನೋಡಿ, ಇಲ್ಲಿ ಮಕ್ಕಳಿಗೆಲ್ಲ ಬಿಡ್ತಾರೆ. ಮಕ್ಕಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ. ಪ್ರಜ್ಞಾ, ಮಕ್ಕಳಿಗೆ ಹೋಗ್ತೀರಾ? ಬೆಲ್ಲಿಟ್ಟು ಬೇಡಲ್ಲ. ರಾಘವೇಂದ್ರ ಮಠದ ಒಳಗೆ ಹೋಗ್ತಾ ಇದ್ದೇವೆ. ನಾವು ಫಸ್ಟ್ ಟೈಮು. ಆರಾಮ ನೀವು? ಹಾ, ಫ್ಯಾಮಿಲಿ ನೋಡಿ ಎಂತ ಪ್ರೀತಿಯಿಂದ ಮಾತಾಡಿ. ಎಲ್ಲ ರಾಯರ ಕೃಪೆ. ಆರಾಮ, ಇಲ್ಲಿ ಸ್ವಲ್ಪ ಕ್ಯೂ ಅಷ್ಟೇ, ಇಲ್ಲದ ಆರಾಮ ಅಂತ.
ಫಸ್ಟ್ ನೀವು ಇಷ್ಟು ಮುಂದೆ ಇದ್ದೀರಾ? ಹಾ, ನೀವು ಯಾರ ಫ್ಯಾಮಿಲಿ? ಹಾಯ್, ಶ್ರವಣ್ ಮತ್ತು ಶ್ರದ್ಧಾ ಇದ್ದಾರೆ. ನಮಸ್ತೆ, ನಮಸ್ಕಾರ. ಮಿಡ್ಲಲ್ಲಿ ಒಂದಷ್ಟು ಗ್ಯಾಪ್ ಇದೆ. ಇವರು ನೋಡ್ರಿ, ಓ ಸ್ಪೈಡರ್ ಮ್ಯಾನ್ ಎಲ್ಲ ಇಷ್ಟು ಜನ ಇದ್ದೀವಿ ನೋಡಿ. ಇಲ್ಲಿವರೆಗೂ ನಮ್ಮ ಫ್ಯಾಮಿಲಿ, ಇವರು ನಮ್ಮ ಫ್ಯಾಮಿಲಿ, ಇವರು ನಮ್ಮ ಫ್ಯಾಮಿಲಿ, ಇವರು ನಮ್ಮ ಇಲ್ಲಿ ಇನ್ನೂ ಇಷ್ಟು ದೊಡ್ಡ ಕ್ಯೂ ಇದೆಯಾ? ನಮ್ಮ ಅಕ್ಕ ಸಿಕ್ಕಿದ್ಲು, ನಿನ್ನನ್ನು ಹುಡುಕ್ತಿದ್ಲು. ಇವಳೆಂತ ಕಳ್ತೋದೊಬ್ಳೆ. ನಾನು ಎದುರೆದ್ದೆ, ನಮಗಿಂತ ಎದುರು ದೊಡ್ಡಪ್ಪ ಬೈತಾನೆ, ನೀನೆಂತ ಒಬ್ಬೊಬ್ಬಳೆ ಹೋಗುದು, ಲಾಸ್ಟಿಗೆ ಎಂತ ಹೋಗುದು, ನನ್ನ ಹಿಂದೆ ಇದ್ದಾರೆ. ಎಲ್ಲ ಬರ್ಲಿ. ಅಲ್ಲಿ ಮುಂದೆ ಹೋಗಿರೋರೆಲ್ಲ ಹಾಯ್ ಮಾಡ್ತಾರೆ, ದೋಸ್ತ ಅಂತ ಕರೀತಾರೆ. ಬನ್ನಿ ಇಲ್ಲಿಗೆ ಜಾಯ್ನ್ ಆಗಿ ಅಂತ ಹೇಳುದು. ಹಾಯ್ ನಮಗೆ ಕರಿಯಲ್ವಾ ಅಲ್ಲಿಗೆ? ನೀರೆಲ್ಲ ಇದ್ದ ಕಾರಣ ಏನು ತೊಂದರೆ ಆಗದೆ ಬಂದೆ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ತಲೆ ತಿರುಗಿ ಬೀಳುವಂತ ಪರಿಸ್ಥಿತಿ ಇತ್ತು. ಹಾಯ್ ಮಾಡು. ಬನ್ನಿ ಅವಳಿಗೆ ಸೈಡ್ ಕೊಡಿ. ನೀನೇ ನೋಡಿಕೊಳ್ಬೇಕು ತಂಗಿಯನ್ನು. ಹಾಯ್ ಮಾಡು ಅಕ್ಕನಿಗೆ. ನೋಡಿ, ನನ್ನ ಮಗಳಿಗೆ ಇಷ್ಟು ರಶಲ್ಲಿ ಕೈಯಲ್ಲಿ ಇಟ್ಕೋಬಾರ್ದಂತ, ಒಳ್ಳೆ ನಿಲ್ಬೇಕಂತ. ಹೇಯ್ ಪ್ರಸಿದ್ಧಿ ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವೋರನ್ನ ನಂಬಿ ಕೆಟ್ಟವರಿಲ್ಲವೋ. ಇಲ್ಲೇ ನೋಡಿ ಮಠ ಬಂದಿದೆ, ಇಲ್ಲೇ ಬೃಂದಾವನ ಇರೋದು. ಕ್ಯೂಲ್ಲಿ ಹೋಗುದು ಜಾಲಿ ಅಂತ ಅನ್ಕೊಂಡಲ್ಲ, 4 ಜನ ಮೆಟ್ಟ ಹೋಗ್ತದೆ ತನ್ನಷ್ಟಕ್ಕೆ. ಬಂದ್ವಿ ರಾಯರ ಬೃಂದಾವನಕ್ಕೆ ಬಂದ್ವಿ. ಹತ್ರ ಅದು ಬೃಂದಾವನಕ್ಕೆ. ಬಾಬಾ ಮೇಲೆ ನೋಡು, ಮಂಗ ನೋಡು. ವೆಂಕಟೇಶನ ವರ ಪ್ರಸಾದ ವರಗಳ ನೀವ ಗುರುವಿನ ಪಾದ ಭುವಿಗೆ ಸ್ಪರ್ಶ ಮಾಡುತ್ತಲಿರಲು ಕಲಿಯುಗವೆಲ್ಲ ಹರ್ಷದ ಹೊನಲು. ರಾಯರ ದರ್ಶನ ಮಾಡಿ ಪ್ರಸಾದ ಎಲ್ಲ ತಗೊಂಡು ಎಲ್ಲ ಇಲ್ಲಿ ಒಂದು ಕಡೆ ಕೂತಿದ್ದೇವೆ. ಇನ್ನು ಒಂದಿಬ್ಬರು ಬರ್ಬೇಕಷ್ಟೇ. ಇವರು ಅಂಶ ಚಿಕ್ಕಮ್ಮ ಅಲ್ಲಿ ಹತ್ರು. ಅದು ಹತ್ತದಲ್ಲ, ಆನಂದ ಬಾಷ್ಪ. ನಾನಲ್ಲಿ ನಿಲ್ಲುವಾಗಲೇ ಅದೊಂದು ಆಸೆ ಇತ್ತು. ಆದ್ರೆ 40 ಜನ ಇದ್ದಾಗ ಇವರು ಹಿಂದೆ ಇದ್ರಲ್ಲ, ಸುಮ್ಮನೆ ಅದೇ. ಆದ್ರೆ ಇಲ್ಲಿ ನೋಡಿದ್ರೆ ಅತ್ತಿಗೆ ಅವರೆಲ್ಲರೂ ಸಹ ಒಟ್ಟೊಟ್ಟಿಗೆ ಇದ್ದಾರೆ. ಇಲ್ಲಿ ನೋಡಿದ್ರೆ ಧನರಾಜ್ ಸಮೇತ ಅವನಲ್ಲಿ ಟಿಕೆಟ್ ಇದ್ರು ಕೂಡ ಪ್ರಜ್ಞೆಯಲ್ಲಿ ಅಂತ ಹೇಳ್ಕೊಂಡು ಹಿಂದೆ ಹೋದ ಅವರ ಒಟ್ಟಿಗಿದ್ದಾನೆ. ವಾಸ್ತವ ನನ್ನ ಜೊತೆ ಇದ್ದವರು ಹಿಂದೆ ಅನಿತಕ್ಕ ಇದ್ರು ಅಂತ ಹೇಳ್ಕೊಂಡು ಅವರು ಹಿಂದೆ ಹೋದ್ರು. ನನ್ನ ಗಂಡ ನೋಡ್ತಾ ಇದ್ದೇನೆ ಬರಲೇ ಇಲ್ಲ. ಪುನಃ ಕೇಳ್ತಾರೆ ಒಟ್ಟಿಗೆ ಹೋಗಿ ಅಂತ ಹೇಳಿದ್ರೆ ಕಾಣ್ತಾನೆ ಇಲ್ಲ. ರಾಯರು ಕರೆಸಿದ್ರು ರಾಯರು ಕಳಿಸಿದಲ್ಲ, ನಾವೇ ನಿಮ್ಮನ್ನು ಕಳಿಸಿದ್ದು. ಹೌದು, ಎಲ್ಲ ಅವ್ರಿಗೆ ಹೆಂಡತಿ ಅವ್ರ ಹಿಂದೆ ಇದ್ರು, ಜಗಚಿಕ್ಕ ಬೇರೆಯವ್ರ ಹೆಂಡತಿ ಹಿಂದಿದ್ರು. ಅಲ್ಲ, ಅದು ನಿಜವಾಗ್ಲೂ ಹೌದು. ನಂಗೆಂತೂ ತಡಿಲಿಕ್ಕೆ ಆಗ್ಲಿಲ್ಲ ಅಲ್ಲಿ. ನನಗೆ ಅಳ್ಬೇಕು ಅಂತ ಅದ್ದಿದ್ದಲ್ಲ, ನನಗೆ ಆಗ ಅವ್ರು ಕಾಣಲಿಲ್ಲ ಹೇಳಿದ್ರೆ ಸುದ್ದಿ ತೆಗ್ತೇನೆ ದೇವರಿಗೆ ಗೊತ್ತಿಲ್ಲ.
ಅಲ್ಲ ಇನ್ನು ಮುಂದೆ ಅದೊಂದು ವಿನಂತಿ ನಮ್ಮ ಫ್ಯಾಮಿಲಿ ಕಡೆಯಿಂದ, ಇನ್ನು ಜಗ್ಗ ಯಾವತ್ತಿಗೂ ಅನಸೂಯನನ್ನು ಬಿಟ್ಟು ಹೋಗುದು ಬೇಡ ದೇವಸ್ಥಾನಕ್ಕೆ ಅಂತ ಹೇಳಿ. ನಾನೊಂದು 2-3 ಸಲ ಹೇಳಿದ್ದೇನೆ ಜಗತ್ತಿಗನಲ್ಲಿ ಒಟ್ಟಿಗೆ ಹೋಗಿ. ಇದು ನಿಮಗೆಲ್ಲ ಒಂದು ಪಾಠ, ನೀವು ಸಹ ಬೇರೆ ಬೇರೆ ಬಿಟ್ಟು ಹೋಗ್ಬೇಕು. ಇನ್ನು ಫ್ಯಾಮಿಲಿಯವರು ಎಲ್ಲ ಆ ಕಡೆ ಈ ಕಡೆ ಆದಾಗ ಎಲ್ಲರನ್ನ ಸೇರಿಸೋದು ಬಹಳ ಕಷ್ಟ. 40 ಜನ ಎಲ್ಲಿ ಮಿಸ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಅಂದ್ರೆ ನಾನು ತುಂಬಾ ಜವಾಬ್ದಾರಿ ತಗೊಂಡಿದ್ದೇನೆ. ಎಲ್ಲರೂ ಖುಷಿಯಲ್ಲಿ ಹೋಗಿ ಬಂದೆವು ನಾವು. ಮತ್ತೆ 40 ಜನ ಎಲ್ಲ ಹೋಗುವಾಗ ಅಷ್ಟು ರಶಲ್ಲಿ ಹೋಗುದು ತುಂಬ ಕಷ್ಟ ಇತ್ತು. ಎಲ್ಲರೂ ಒಬ್ಬರಿಗೊಬ್ಬರು ಅಡ್ಜಸ್ಟ್ ಮಾಡಿದ ಕಾರಣ ಎಲ್ಲರೂ ಒಟ್ಟಿಗೆ ಹೋಗಿ ಬೇಗ ಬಂದೆವು. ಹಾಯ್ ಆರಾಮ್. ಬೆಳಗಿನ ತಿಂಡಿ ಆಗಿಲ್ಲ ಇನ್ನು. ನಮಸ್ಕಾರ, ಥ್ಯಾಂಕ್ ಯು. ಹೌದಾ, ಹಾಯ್ ಮಾಡಿ, ಹಾಯ್ ಮಾಡಿ. ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ, ತುಂಬ ಖುಷಿ ಆಯಿತು. ಒಂಥರ ಅಲ್ಲಿ ರಾಯರನ್ನು ನೋಡುವಾಗ ತುಂಬ ಖುಷಿ ಆಯಿತು. ಎಂತೆಲ್ಲ ಮನಸ್ಸಲ್ಲಿತ್ತು ಎಲ್ಲ ಬೇಡಿಕೊಂಡೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ರಾಯರ ದರ್ಶನ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೆ ರೀತಿಯ ದರ್ಶನ ಆಯಿತು. ಅದೇ ಜನ ನೋಡುವಾಗ ಆಯಿತು, ಇದು ಇಲ್ಲಿಂದ ಹೊರಡುವಾಗ ಸಂಜೆ ಆಗ್ಬೋದು ಅಂತ ಆಯಿತು. ಆದರೂ ದೇವರ ದರ್ಶನ ಭಾರಿ ಚಂದದಲ್ಲಿ ಆಯಿತು ಅಂತ ಖುಷಿ ಆಯಿತು. ಹೀಗೇನೆ ನಮಗೆ ಇನ್ನೂ ಸಹ ದೇವಸ್ಥಾನಕ್ಕೆ ಎಲ್ಲ ಹೋಗ್ಲಿಕ್ಕೆ ಅದಕ್ಕೆ ಬರಲಿ ಅಂತ ದೇವರ ಹತ್ರ ಬೇಡುದು. ಈ ಸಂಡೆಗೂ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ, ಆದಷ್ಟು ಬೇಗ ಬೇಗ ಎಲ್ಲ ಭಕ್ತಾದಿಗಳಿಗೆ ರಾಯರ ಬೃಂದಾವನ ಮತ್ತು ರಾಯರ ದರ್ಶನ ಮಾಡಿಸೋ ರೀತಿ ತುಂಬ ಇಷ್ಟ ಆಯಿತು. ಎಲ್ಲೂ ಲೇಟ್ ಅಂತ ಅನಿಸ್ಲಿಲ್ಲ, ಎಲ್ಲ ಬೇಗ ಬೇಗ ನಡೆಯಿತು. ಆ್ಯಕ್ಚುಲಿ ನಾವು 2 ಗಂಟೆಗೆಲ್ಲ ಎದ್ದು ಹೊರಡಿ ಎಲ್ಲ ಜರ್ನಿ ಮಾಡಿ ಮತ್ತು ಅಲ್ಲಿ ರಶ್ ಎಲ್ಲ ನೋಡುವಾಗ ಒಮ್ಮೆ ಹೋಗುವ ಅಂತ ಆಗ್ತಿತ್ತು. ಫುಲ್ ರಶ್ ಇರ್ತಿತ್ತು ಸಂಡೇ ಸಹ. ಮತ್ತು ಅಲ್ಲಿ ರಾಯರ ದರ್ಶನ ಆಗುವಾಗ ಒಂದು ಫೀಲ್ ಆಯಿತು. ಅದು ಆಗಿ ಬಂದ ರಿಲೀಫ್ ಫಸ್ಟ್ ಇದೆಲ್ಲ ಮರ್ತೇ ಹೋಯಿತು ನಮಗೆ, ಅಷ್ಟು ಕಷ್ಟಪಟ್ಟದ್ದು ಸಹ. ನಾವು ಮತ್ತು ತಿಂಡಿ ಸಹ ತಿಂದಾಗಿರಲಿಲ್ಲ. ತಿನ್ನುವಾಗ ಒಂದು 11:30 ಅಷ್ಟಾಗಿತ್ತು. ಅಷ್ಟರವರೆಗೆ ಎಂತ ತಿಂದೇ ಇರಲಿಲ್ಲ. ನೀರೊಂದು ಆಗಾಗ ಸ್ವಲ್ಪ ಸ್ವಲ್ಪ ಕುಡ್ದಿರೋದು ಅಷ್ಟೇ. ಅದು ಆ ದರ್ಶನ ಆಗುವಾಗ ಆ ಹಸಿವು ಸಹ ಹೋಗಿದೆ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಕೆ, ಈಗ ನಾವು ಎಲ್ಲರೂ ಬಸ್ಸಿನ ಹತ್ರ ಹೊರಟಿದ್ದೀವಿ. ಪಾಪ ಬೆಳಿಗ್ಗೆಯಿಂದ ಯಾರೂ ತಿಂಡಿ ಮಾಡಿಲ್ಲ. ನೋಡಿ, ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸುತ್ತ ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅಕ್ಕ 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 ಬೇಕಾ ನಿಮಗೆ? ಅಕ್ಕ ಎಲ್ಲಿದ್ದಾಳೆ? ಅಕ್ಕ ಇಲ್ಲಮ್ಮ. ಅಮ್ಮ ನೀವು ಮಾಡಿ. ಅಮ್ಮ ಎಲ್ಲಿದ್ದಾರೆ? ಅಮ್ಮ ಇಲ್ಲಿ. ಅಮ್ಮ ಸನೀತು ಒಂದೇ. ಇದು ಅಪ್ಪನಿಗೆ ಅಪ್ಪನಿಗಿಲ್ಲ. ಅಪ್ಪನಿಗೆ ಬೇಡಂತೆ, ಅಪ್ಪನಿಗೆ ಬೇಡಂತೆ. ಧನ್ರಾಜ್. ನಮಸ್ತೆ. ಥ್ಯಾಂಕ್ ಯು. ಎಲ್ಲಿಂದ? ಹೌದಾ, ಬರ್ತೀವಿ. ನಕ್ಕಮ್ಮ ನೋಡಿ ನೆನಪಿಗೆ ಅಚ್ಚೆ ಹಾಕಿಸ್ಕೊಂಡಿದ್ದಾಳೆ. ಇದಕ್ಕೆಂತ ಹೇಳಿದ ಅಚ್ಚೆ? ಮದರಂಗಿಯ. ಮದರಂಗಿಯ ಇದು ಹೋಗ್ತದಲ್ಲ, ಹೋಗ್ತದಲ್ಲ ಇದು. ನೋಡ, ನೋವಾಯ್ತಾ? ಬಿಸಿಲಿಗೆ ಅದು ಈಗ ಅಕ್ಕಂದು ಡ್ರೆಸ್ ನೋಡು, ಅಕ್ಕಂದು ಡ್ರೆಸ್ ನೋಡು, ಡ್ರೆಸ್ ನೋಡು, ಒಂದೇ. ಅವ್ರದ್ದು ಉಳ್ದದ್ದು ಇದಕ್ಕೆ ಹಾಕಿದ್ದು.
ಬೇಕಾ ಬಸರಿ ಹೆಂಗಸು ಬಂದ್ಲು. ಇವ್ರು ನೋಡು ಒಂದೇ ಯೂನಿಫಾರ್ಮ್ ಅಲ್ಲಿ. ಏ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಸೂಪರ್. ಎಂತದ ಎಲ್ಲರೂ ನೋಡಿ ನಮ್ಮ ಬಸ್ಸಲ್ಲಿ ಬಾವಲಿ ಬಂದಿದೆ. ದಯವಿಟ್ಟು ಎಲ್ಲರೂ ಮೌನವಾಗಿರಿ. ಈ ಅಭಿ ಮಾತಾಡೋದೇ ಕಮ್ಮಿ. ಈ ಸಲ ಸ್ವಲ್ಪ ಮಾತಾಡಲಿಕ್ಕೆ ಮುಂದೆ ಬಂದಿದ್ದೇನೆ. ನೀವು ಕೇಳದಿದ್ದ ಸಹ ಪರವಾಗಿಲ್ಲ, ಮೌನವಾಗಿರಿ. ಅದೇ ದೇವರ ಯಾರಿಗೆ ಅಷ್ಟು ಬೇಗ ಸುಲಭದಲ್ಲಿ ಸಿಗುದಿಲ್ಲ ಅಂತೆ. ಅದೇ ದೇವರು ದರ್ಶನ ಅಲ್ಲ, ದೇವರು ಒಳ್ಳೆ ರೀತಿಯಲ್ಲಿ ಆಯ್ತು ಎಲ್ಲ. ದರ್ಶನ ಆಗ್ತದೆ ಅಂತ ಗೊತ್ತಿಲ್ಲ ಆಯ್ತು, ಬೇಗ ದರ್ಶನ ಆಯ್ತು, ಖುಷಿ ಆಯ್ತು ದೇವರನ್ನು ನೋಡಿ. ಒಂದೇ ಹೇಳ್ಬೇಕಂದ್ರೆ ದೇವರ ಜನ ನೋಡ್ಬೇಕಾದ್ರೆ ಇದು ಮಧ್ಯಾಹ್ನ ಆಗ್ತದೆ ಹೋಗುವಾಗ ಅಂತ ಅಂದ್ಕೊಂಡದ್ದು. ಬಟ್ ಲೈನಲ್ಲಿ ನಿಂತದ್ದು ಕರ್ಕೊಂಡು ಹೋದೆ ದೇವರು, ಮತ್ತೆ ದರ್ಶನ ಆದಾಗಲೇ ಖುಷಿ ಆದ್ದು. ಆಮೇಲೆ ಎಷ್ಟು ಬೇಗ ಬಂದ್ವಿ ಅಂತ ಅನಿಸ್ತು. ರಾಯರ ದರ್ಶನ ತುಂಬ ಅತಿ ಶೀಘ್ರದಲ್ಲಿ ಆಯಿತು. ನಾನು 8:30 ಗಂಟೆ ಒಳಗಡೆ ದೇವರ ದರ್ಶನ ಮಾಡಿದ್ದೇನೆ. ಯಾಕೇಳಿದರೆ 1,000ದ್ದು ಕ್ಯೂ ಅಲ್ಲಿ ನಿಂತದ್ದು, 1,000ದ ಟಿಕೆಟ್ ಮಾಡಲಿಲ್ಲ ನಾನು. ಯಾಕೇಳಿದರೆ ದೇವರಿಗೆ ಹಣ ಕೊಟ್ಟು ಎಲ್ಲ ಇಲ್ಲಿ ಹಣದ ರೂಪದಲ್ಲಿ ಎಲ್ಲ ಕಡೆಯಲ್ಲಿ ದೇವರನ್ನು ಎದುರಿಟ್ಟು ಹಣ ಮಾಡುವಂಥ ಎಲ್ಲ ಸ್ಥಳ ಇರುವುದು. ಆಗಿರುವಾಗ ನಾವು ಅದಕ್ಕೆ ತಕ್ಕ ಇರಬೇಕು. ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲರಲ್ಲಿಯೂ ವಿನಂತಿ, ದೇವರಿಗೆ ಕಾಣಿಕೆ ರೂಪದಲ್ಲಿ ಚಿಲ್ಲರೆ ಕಾಣಿಕೆಯನ್ನು ಹಾಕಬೇಕು, ಬಿಟ್ಟರೆ ನೋಟನ್ನು ಯಾವತ್ತೂ ಹಾಕಬಾರ್ದು. ಅದು ದತ್ತು ಇಲಾಖೆಗೆ ಹೋಗ್ತದೆ. ಕಾಣಿಕೆ ಅಂತೇಳಿ ಅದು ದೇವರಿಗೆ ಸಮರ್ಪಣೆ ಆಗ್ತದೆ. ನೋಟ್ ಹಾಕಿದ್ದು ಅದು ಗೌರ್ಮೆಂಟಿಗೆ ಹೋಗುವುದು. ಹಾಗಾಗಿ ಅದೊಂದು ಎಲ್ಲರಲ್ಲಿ ವಿನಂತಿ. ಹಾಗೆ ರಾಯರ ದರ್ಶನ ಒಳ್ಳೆ ರೀತಿಯಲ್ಲಿ ಆಯಿತು. ಎಲ್ಲರಿಗೂ ಆ ರಾಯರ ಅನುಗ್ರಹ ಇರಲಿ ಅಂತೇಳಿ ಆ ರಾಯರಲ್ಲಿ ಪ್ರಾರ್ಥನೆ ಮಾಡೋಣ. ಗೋಕರ್ಣನಾಥೇಶ್ವರ, ಗೋರಂಗನಾಥೇಶ್ವರ, ಮಸ್ತೇಂದ್ರನಾಥೇಶ್ವರ, ಭಸ್ಮೇಶ್ವರ, ಆದಿನಾಥೇಶ್ವರ, ಮೌನೇಶ್ವರ, ಪಾತಾಳೇಶ್ವರ, ಭಸ್ಮೇಶ್ವರ, ಪಂಚಲಿಂಗೇಶ್ವರ, ಶಿಲೇಶ್ವರ, ಉಮಾಮಹೇಶ್ವರ, ಮುರುಡೇಶ್ವರ, ಗೋಕರ್ಣನಾಥೇಶ್ವರ, ಕೌಡೇಶ್ವರ, ಅನಂತೇಶ್ವರ, ಅಮೃತನಾಥೇಶ್ವರ, ಅಮರನಾಥೇಶ್ವರ. ಎಷ್ಟು ಶಿವನ ಹೆಸರುಗಳಿದೆ ನೋಡಿ. ಗುಹೇಶ್ವರ. ಆದರೆ ವಿಶೇಷ ಅಂದರೆ ಶಿವ, ನಮ್ಮ ಅಜ್ಜ ಶಿವನ ಹೆಸರು, ಅವರ ಅಳಿಯನ ಹೆಸರು ಕೂಡ, ಅಷ್ಟು 3 ಅಳಿಯಂದ್ರು ಕೂಡ ಶಿವನ ಹೆಸರಲ್ಲಿದೆ ಅಂತ ನಂಗೆ ಈಗ ಗೊತ್ತಾದ್ದು. ಸುಂದರೇಶ್ವರ, ಜಗದೀಶ್ವರ, ರಾಮೇಶ್ವರ, ರಮೇಶ, 3. ಸುಂದರೇಶ್ವರ ಉಂಟು, ಸುಂದರೇಶ್ವರ ಉಂಟು, ಸುಂದರ ಓಕೆ. ಜಗದೀಶ್ವರ, ಜಗದೀಶ ಅಂತಿದೆಯಲ್ಲ, ಬ್ಯೂಟಿಫುಲ್. ಈಶ್ವರ, ಶಿವಲಿಂಗೇಶ್ವರ, ಮಹಾಲಿಂಗೇಶ್ವರ, ಪಂಚಲಿಂಗೇಶ್ವರ, ಪ್ರಾಣಲಿಂಗೇಶ್ವರ, ಸಹಸ್ರಲಿಂಗೇಶ್ವರ, ಕಾರಿಂಜೇಶ್ವರ, ನರಿಕೊಂಬೇಶ್ವರ, ನಂದನೇಶ್ವರ, ತ್ರಿಶೂಲೇಶ್ವರ, ರಾಮೇಶ್ವರ, ಸೋಮನಾಥೇಶ್ವರ, ಚಂದ್ರಮೌಳೇಶ್ವರ, ನಟರಾಜೇಶ್ವರ, ಕಾಳಭೈರವೇಶ್ವರ, ಕಾಳಹಸ್ತೀಶ್ವರ, ಗೋರಖನಾಥೇಶ್ವರ, ಗೋರಕ್ಷಕನಾಥೇಶ್ವರ, ಮಸ್ತೇಂದ್ರನಾಥೇಶ್ವರ, ಚೌರಂಗಿನಾಥೇಶ್ವರ, ಆದಿನಾಥೇಶ್ವರ, ಮಂಜುನಾಥೇಶ್ವರ, ಪಂಚಲಿಂಗೇಶ್ವರ, ಪ್ರಾಣಲಿಂಗೇಶ್ವರ, ಅರ್ಧನಾರೀಶ್ವರ, ನಟರಾಜೇಶ್ವರ, ಕಾಳಭೈರವೇಶ್ವರ, ಕಾಳಹಸ್ತೀಶ್ವರ, ಮಸ್ತೇಂದ್ರನಾಥೇಶ್ವರ, ನಟರಾಜೇಶ್ವರ, ಪಂಚಲಿಂಗೇಶ್ವರ, ಗೋಕರ್ಣನಾಥೇಶ್ವರ, ಭಸ್ಮೇಶ್ವರ, ರಾಮೇಶ್ವರ, ಮುರುಡೇಶ್ವರ. ಈಶ್ವರನನ್ನು 3 ರೀತಿಯಲ್ಲಿ ನೋಡಲಿಕ್ಕಾಗ್ತದೆ. ಒಂದು ಬೆಟ್ಟದ ಮೇಲಿನ ಈಶ್ವರ, ಹಾಗೂ ಪಾತಾಳಕ್ಕೆ ಇಳಿದಂಥ ಈಶ್ವರ, ಹಾಗೆ ಲೆವೆಲಲ್ಲಿ ನೋಡುವಂಥ ದೇವಸ್ಥಾನ ಯಾವುದುಂಟು. ಯಾರಾದರೂ ಹೇಳಿದರೆ ಅವರಿಗೊಂದು ಸೂಕ್ತ ಬಹುಮಾನ ಇಲ್ಲ. ರಾಯರ ದರ್ಶನ ತುಂಬ ಖುಷಿ ಕೊಟ್ಟಿತ್ತು. ದೇವಸ್ಥಾನಕ್ಕೆ ಹೋದು ಬತ್ತ ಭಾರಿ ಖುಷಿ, ಭಯಂಕರ ರಶ್ ಇತ್ತು. ಎಷ್ಟು ರಶ್ ಇದ್ರೂ ಕೂಡ ಒಂದು ಖುಷಿಯಲ್ಲಿ ಇದು ನೋಡ್ಲಿಕ್ಕೆ ಆಯ್ತು ರಾಯರನ್ನು. ಪ್ರಸಾದ ಸಿಗಲು ನೆಟ್ವರ್ಕ್ ಬೇಕು ಅಂತ ಹೇಳೋದು ಈಗ ಗೊತ್ತಾಯ್ತು ನನಗೆ. ಹಾಗೆ ಮತ್ತೆ ನೆಟ್ವರ್ಕ್ ಬಂತು, ನಮಗೆ ಪ್ರಸಾದ ಸಿಕ್ಕಿತ್ತು. ಅಲ್ಲೊಂದು 5-10 ನಿಮಿಷ ಕಾದೇವು ನೆಟ್ವರ್ಕ್ ಬರಲಿಕ್ಕೆ. ಯಾಕಂದರೆ ತಲೆ ತಿರುಗಿ ಬೀಳುವಂಥ ಪರಿಸ್ಥಿತಿ ಇತ್ತು. ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡಿ ದೇವರ ಒಂದು ಅನುಗ್ರಹ ಪಡೆದು ಬಂದೆವು ಅಂತ ನನಗೆ ಅನಿಸ್ತಾ ಇದೆ. ಈಗ ಯಾವ ಕಡೆಗೆ ನಾವು ಹೊರಡುದು? ಮಂಚಲಮ್ಮ ದೇವಸ್ಥಾನದ ಕಡೆ ನಮ್ಮ ಪಯಣ. ಕೇವಲ 18 ಕಿಲೋಮೀಟರ್. ಈ 18 ಸಂಖ್ಯೆಗೆ ಉತ್ತಮವಾದ ಒಂದು ಅಧ್ಯಾಯ ಉಂಟು. ಶಬರಿಮಲೆಯ ಮೆಟ್ಟಿಲು 18, ರಾಮಾಯಣ
ಯುದ್ಧ ಆದದ್ದು 18 ದಿವಸ, ಮಹಾಭಾರತ ಯುದ್ಧ ಆದದ್ದು 18 ದಿವಸ ಆಗಿರುವಾಗ 18 ಒಳ್ಳೆ ಸೂಚನೆ. ಹಾಗಾಗಿ ನಾವೀಗ ಮಂಚಾಲಮ್ಮ ದೇವರ ಸಾನ್ನಿಧ್ಯಕ್ಕೆ ಹೋಗ್ತಿದ್ದೇವೆ. ಹಾಲು ಕುಡಿಯೋದಿಲ್ಲ ಅಂತೇಳಿ ಐಸ್ ಕ್ರೀಮ್ ಸಹ ತಿನ್ನೋದಿಲ್ವಾ? ಹೌದಾ? ಅವ್ರ ಹಾಲಿದ್ದು ಐಟಮ್ ಅಂತ ತಿಂದಿಲ್ಲ. ಮತ್ತೆ ನೀನು ಚಿಕ್ಕದಿರುವಾಗ ಎಂತ ಮಾಡ್ತಿದ್ದೆ? ಇದು ಸಿರ್ಲಾಕ್ ಅಂತ ನೀನೇ ಮಾಡಿದ್ದಿಂತದ್ದು? ಮಾಡಿದಂತೆ ಯಾಕೆ ಹಾಲು ನಿಂಗೆ ಇಷ್ಟ ಇಲ್ಲ? ಅವರ ಮಗನಿಗೆ ಇಷ್ಟ ಇಲ್ಲ ಜಾಗ ಚಿಕ್ಕದು. ಅಲ್ಲ ಅವಂದು ಬಿಡು, ನಿಂದು ಹೇಳಿದ್ದು. ನಂಗೆ ಅದು ನೀನು ಈಗ ಅವರ ಮನೆಗೆ ಹೋಗಿದ್ದೆ ಹಾಗೆ. ಕದ್ದು ಮುಚ್ಚಿ ಹಾಲು ಕುಡಿಲಿಲ್ಲ? ಕದ್ದು ಮುಚ್ಚಿ ಎಂತ ನಾಯ. ಹಾಲಿನ ಬಣ್ಣ ಯಾವುದು ಅಂತ ಗೊತ್ತು ಸರ್? ಕಪ್ಪ ಅಂತಲ್ಲ. ಬಾಳೆಹಣ್ಣು ತಿನ್ನುದಿಲ್ಲ, ಬಾಳೆಹಣ್ಣು ತಿಂತಿಲ್ಲ, ಬಾಳೆಹಣ್ಣು. ಅದು ಯಾಕೆ ತಿನ್ನೋದಿಲ್ಲ ಅಂತ ಹೇಳಿ ಒಂದು ಸ್ಟೋರಿ ಉಂಟು ಅಂತೆ. ಅಮ್ಮನಿಗೆ ಗೊತ್ತು. ದೇವಸ್ಥಾನ ಬಂತು, ಈ ದೇವಸ್ಥಾನ ಹೀಗೆ ಉಂಟು, ಭಾರಿ ಚಂದ ಉಂಟು. ಹೋಗಲಿ, ಗದ್ದೆ ನಡುವೆ ದೇವಸ್ಥಾನ ನೋಡಿ, ಸುತ್ತ ಗದ್ದೆ, ಗದ್ದೆ ನಡುವೆ ದೇವಸ್ಥಾನ. ಪಂಚಾಲಮ್ಮ ದೇವಸ್ಥಾನ ಅಂದರೆ ಇದೆ ನೋಡಿ. ಈಗ ನಾವು ಪಂಚಾಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಿಚ್ಚಾಲೆ ಅಪ್ಪನ್ನಾಚಾರ್ಯ ಜಪದ ಕಟ್ಟೆ. ಇದು ದೇವಸ್ಥಾನ, ಹೊಸ ದೇವಸ್ಥಾನ ನೋಡಿ. ಇಲ್ಲೆಲ್ಲ ಮೊದಲೆಲ್ಲ ಕೆಳಗಿನ ಇತ್ತು. ಆರಿಗೆ ವಧುವಾದೆ ಅಂಬುಜಾಕ್ಷಿ, ಕ್ಷೀರಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ. ಟ್ರಿಪ್ ಎಲ್ಲ ಭಾರಿ ಚೆಂದ ಆಗಿದೆ. ಮಾಡಿದ ಎಲ್ಲ ಒಳ್ಳೆಯದಾಗಿದೆ. ಆದರೆ ಕೆಲವು ತಿಕ್ಕಲ್ಲಿ ನ್ಯೂನತೆಗಳಿರ್ತದೆ, ಅದು ಸಾಮಾನ್ಯ, ಗೊತ್ತಾಯ್ತಾ? ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ನಾವು ಒಂದು ಇದು ಮಾಡುವಾಗ, ಈಗ ನಾವು ಇದು ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಮಾಡಿದ್ದು ಎಲ್ಲ ಒಳ್ಳೆಯದಕ್ಕಿಂತ ಮಾಡೋದಲ್ಲ. ಆ ಕ್ಷೇತ್ರ ಯಾತ್ರೆದು ಫಲ ನಮಗೆ ಸಿಗಬೇಕು. ಈಗ ನೋಡಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದರೆ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋಗಲೇಬೇಕಂತೆ, ಇಲ್ಲಾಂದರೆ ನಾವು ತೀರ್ಥಯಾತ್ರೆ ಮಾಡಿದ್ದು ಕಂಪ್ಲೀಟ್ ಆಗೋದಿಲ್ಲ ಅಂತೆ. ಅದು ಮೊದಲು ಅಲ್ಲಿ ಒಬ್ಬರು ಹೇಳಿದರು ನನಗೆ, ಹಾಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳಿದ್ದು, ಬೇರೆ ಎಂತಲ್ಲ. ಹಾಗೆ ದೇವಸ್ಥಾನದಿಂದ ಹೊರಟಿದ್ದೇವೆ. ಆ ದೇವಿಯ ಅನುಗ್ರಹವನ್ನು ಪಡೆದುಕೊಂಡು ನಾವೀಗ ನೆಕ್ಸ್ಟ್ ಜಗ್ಗಿ ನೋಡ್ತಿರ್ತೀರಾ? ಇದೇ ಏನು ತಂಗಿಯಾ? ಓಹೋ, ಎಂತ ಹೆಲ್ಪ್ ಮಾಡಿದ್ದೀರಾ ಮನೆಯವರಿಗೆ? ಏನ್ ಮಾಡಿದ್ದೀರಿ? ಊಟ ಎಲ್ಲ ಸಪ್ಲೈ ಮಾಡಿ. ಹೌದಾ? ನಿಮ್ದೇ ಹೋಟೆಲಾ? ನಮ್ದೇ. ಯಾರ್ದು ನಿಮ್ದೇ ಅಂದ್ರೆ? ನಮ್ಮ ದೊಡ್ಡಮ್ಮನವರು, ನಮ್ಮ ಅತ್ತೆಮ್ಮ ಅವರು. ಭಾರಿ ಚೆನ್ನಾಗಿತ್ತಂತೆ ಊಟ. ತುಂಬಾ 100 ರೂಪಾಯಿಗೆ ಎಲ್ಲ ಜಾಸ್ತಿ ಊಟ ಕೊಡ್ತೀರಾ? ಅನ್ಲಿಮಿಟೆಡ್ ಅಣ್ಣ. ಹೌದಾ? ರೈಸ್ ಎಲ್ಲ. ಆಯ್ತಾಯ್ತು. ಊಟ ಎಲ್ಲ ಕೊಟ್ಟಿದ್ದೀರಾ, ಎಲ್ಲರೂ ಹೊಟ್ಟೆ ತನಿಸ್ತಿದ್ದೀರಾ ಅಂದರೆ ದೇವ್ರು ನಿಮಗೆ ಒಳ್ಳೇದು ಮಾಡ್ತದೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಬಿಟ್ಟ. ಬಾಯ್ ಬಾಯ್. ಅದೇ ಹೇಳಿದ್ರು, ನಾನು ನಮ್ಮ ಊರಲ್ಲಿ ಸಹ ಅಷ್ಟು ಊಟ ಮಾಡಲಿಲ್ಲ, ಇಲ್ಲಿ ಜಾಸ್ತಿ ಊಟ ಮಾಡಿದೆ. ಈಗ ಹೊಟ್ಟೆ ನೋಡು ಮುಂದೆ ಒಂದು ರೇಟು ಕೂಡ. ಸೂರ್ಯಕಾಂತಿ ಮುಖ ಚೇಂಜ್ ಆಚೆ ತಿರುಗಿಸಿದೆ. ಸೂರ್ಯಕಾಂತಿಯಿಂದ ಮಕ್ಕಳಿಗೆ ನಾನು ಕೊಡುವ ಕ್ವಶನ್, ಇದು ಸೂರ್ಯಕಾಂತಿಯಿಂದ ಏನು ಉಪಯೋಗ? ಎಣ್ಣೆ ಮಾಡ್ಬೋದು. ಎಣ್ಣೆ ಯಾವ್ದು ಎಣ್ಣೆ? ಸೂರ್ಯಕಾಂತಿ ಎಣ್ಣೆ ತಯಾರಿಸ್ತಾರೆ. ಕುಕ್ಕಿಂಗ್ ಆಯಿಲ್. ಸೂರ್ಯಕಾಂತಿ ಎಣ್ಣೆ ತಯಾರಿಸ್ತಾರೆ. ಸೂರ್ಯಕಾಂತಿ ಎಣ್ಣೆ ತಯಾರಿಸ್ತಾರಂತೆ. ಮತ್ತೆ ಸನ್ಫ್ಲವರ್ ಮಾಡ್ತಾರೆ, ಸನ್ಫ್ಲವರ್ ಆಯಿಲ್. ಮತ್ತೆ ಸೂರ್ಯಕಾಂತಿಯಿಂದ ಸೂರ್ಯ ಆಚೀಚೆ ಹೋಗುದೇ ಸೂರ್ಯಕಾಂತಿ. ಇದು ಇವನೇ ಹೇಳುದು ಸೂರ್ಯಕಾಂತಿಯನ್ನು ನೋಡಿ ಸೂರ್ಯ ಎಲ್ಲಿದ್ದಾನೆ ಅಂತ ನೋಡುದು.
ಆ ಹೂವಿಂದ ನಮಗೆ ಗೊತ್ತಾಗುದು ಸೂರ್ಯ ಯಾವ ಕಡೆ ಇದ್ದಾನೆ. 800 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು 16ನೇ ವಯಸ್ಸಲ್ಲಿರುವಾಗ ಕೇರಳದಿಂದ ಅವರು ಜಮ್ಮು ಕಾಶ್ಮೀರದವರೆಗೆ ನಡ್ಕೊಂಡು ಹೋಗ್ತಿದ್ರು. ಆ ಸಂದರ್ಭದಲ್ಲಿ ಅವರು ಮಾಡಿದ ತಪಸ್ಸಿನ ಫಲದಲ್ಲಿ ಆವಾಗ ಅವರು ವಿಷ್ಣು ಸಹಸ್ರನಾಮವನ್ನು ರಚನೆ ಮಾಡಿದರು. ಅಪ್ರಮೇಯೋ ವೃಷಿಕೇಶೋ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಷ್ಯಷ್ಟ ಸವಿಷ್ಟೋ ಸವಿರೋಧ್ರುವ ಅಂತೇಳಿ. ಅದು ನೀವು ಹೀಗೆ ಕೂಡ ವಿಷ್ಣು ಸಹಸ್ರನಾಮನಲ್ಲಿ ಕೇಳಿದರೆ ವಿಶ್ವಕರ್ಮನಿಗೆ ಒಂದು ಶ್ರೇಷ್ಠ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾರು? ಆದಿಶಂಕರಾಚಾರ್ಯರು. ಆವತ್ತು ನಮ್ಮ ಜನಾಂಗ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ ಅಷ್ಟು ಶ್ರೇಷ್ಠ. ಅದನ್ನು ನಾವು ಇಟ್ಟುಕೊಳ್ಳಿಲ್ಲ ಅಷ್ಟೇ. ಮುಂದಿನ ಪೀಳಿಗೆಲ್ಲ ಅದನ್ನೊಂದು ಸ್ವಲ್ಪ ನಿಮ್ಮ ಮಾಧ್ಯಮದ ಮುಖಾಂತರ ಒಳ್ಳೆಯ ಪದ್ಧತಿಯಲ್ಲಿ ಜಪ ತಪಗಳು ಮಾಡಬೇಕು. ಮತ್ತು ಇಂಥ ಯುವಕರಿಗೆಲ್ಲ ಸ್ವಲ್ಪ ಮಾರ್ಗದರ್ಶನಗಳನ್ನು ನೀಡಬೇಕು. ನೋಡಿ, ಈಗ ನಿನ್ನ ಕರೆದು ನಿನ್ನಲ್ಲಿ ಮಾತಾಡೋದು ಅದು ಎಂತ ನಿನ್ನ ಇದು ಅದಕ್ಕೆ ಬೇಕಾ. ಅದೇ ರೀತಿ ಈಗ ಜಗದೀಶ್ ಹೇಳಿದ ಇದು ಉಂಟಲ್ಲ, ಇದನ್ನು ನಿನಗೊಂದು ಪ್ರಚಾರ ಮಾಡುವ ಇದುಂಟು, ಅದು ಪ್ರಚಾರ ಮಾಡು. ಶ್ಲೋಕ ಬರೀತಾರೆ ಅವರು ವಿಷ್ಣು ಸಹಸ್ರನಾಮದಲ್ಲಿ ಲಾಸ್ಟಲ್ಲಿ ಉಂಟು ನೋಡಿ. ಶ್ರೀರಾಮ ರಾಮೇತಿ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರನ್ನೇ. ಈ ಮಂತ್ರವನ್ನು 3 ಸಲ ಹೇಳಿದರೆ ವಿಷ್ಣು ಸಹಸ್ರನಾಮ ಹೇಳಿದ ಫಲ ಸಿಗ್ತದಂತೆ. ಬನ್ನಿ ಸೂರ್ಯಕಾಂತಿ ಜೊತೆ ಫೋಟೋ. ಕನವರಿಸೋ ಹೆಸರೊಂದು ಬರುತ್ತಿದೆ ನನ್ನ ಜೊತೆಯಲ್ಲಿ, ಅನುಸರಿಸೋ ಉಸಿರೊಂದು ನಿಂತಿದೆ ನೋಡು ಬಳಿಯಲ್ಲಿ. ಈ ಜೀವಕ್ಕೆ ಒಂದೇ ಕೋರಿಕೆ, ನೀ ಪ್ರತಿಕ್ಷಣ ಸನಿಹ ಇರುವಂತೆ. ನಾ ಕಾವಲು ನಿನ್ನ ದಾರಿಗೆ, ನೀ ಸುಖವಾಗಿರುವಂತೆ. ಹೇಗೆ ಪುಟ್ಟ, ಖುಷಿ ಆಯ್ತಾ? ನಾಥ